ನಮಸ್ತೆ ಗುರು, ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತಿಲ್ಲರಿಗೂ. IPL 2024 ಬಿಗ್ ಬ್ರೇಕಿಂಗ್ ನ್ಯೂಸ್. ಫಸ್ಟ್ ಅಪ್ಡೇಟ್ RCB ಫ್ಯಾನ್ಸ್ಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಸೆಕೆಂಡ್ ಅಪ್ಡೇಟ್ ಸೂರ್ಯಕುಮಾರ್ ಯಾದವ್ ಅವರು ಬರುವಂತಹ IPL 2024 ಅಲ್ಲಿ ಔಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಗುರು. ಇಫ್ ಸಪೋಸ್ ಸೂರ್ಯಕುಮಾರ್ ಔಟ್ ಆದ್ರೆ ಸೂರ್ಯಗೆ ಪರ್ಫೆಕ್ಟ್ ಆಗಿ ರಿಪ್ಲೇಸ್ಮೆಂಟ್ ಮಾಡಿದ ಪ್ಲೇಯರು ಒಂದು ಬೆಂಕಿ ಪ್ಲೇಯರ್ ಇದ್ದಾರೆ, ಅದು ಯಾರು? ಅದೇ ರೀತಿಯಾಗಿ ಸೂರ್ಯ ಔಟ್ ಆದ್ರೆ ಪರ್ಫೆಕ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ? ಥರ್ಡ್ ಅಪ್ಡೇಟ್ ಸುರೇಶ್ ರೈನಾ ಅವರು ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಒಂದು ಬಿಗ್ ಅಡ್ವೈಸ್ ಕೊಟ್ಟಿದ್ದಾರೆ, ಅದು ಯಾವ ಅಡ್ವೈಸ್? ಫೋರ್ತ್ ಅಪ್ಡೇಟ್ ಇಮ್ರಾನ್ ತಾಹಿರ್ ಅವರು ಚಹಲ್ ಬಗ್ಗೆ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನಗೆ ಜಾಸ್ತಿ ಮೋಟಿವೇಶನ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ. ಫಟ್ನ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಗುರು. ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಸೂರ್ಯಕುಮಾರ್ ಯಾದವ್ ಅವರ ಬಗ್ಗೆ. ಸೂರ್ಯಗೆ ಇಂಜುರಿ ಆಗಿದೆ, ಈಗ ಮಾತ್ರ ಒಂದಲ್ಲ ಬರೋಬ್ಬರಿ 2 ಸರ್ಜರಿ ಮಾಡಿಸ್ಕೋಬೇಕಂತೆ ಗುರು. ಅದ್ರಗೋಸ್ಕರನೇ ಅವರು ಜರ್ಮನಿಗೆ ಹೋಗ್ತಾ ಇದ್ದಾರೆ. ಈಗ ಮಾತ್ರ ಅವರು ಸರ್ಜರಿ ಮಾಡಿಸ್ಬೇಕಾದ್ರೆ ಬರೋಬ್ಬರಿ 1 ರಿಂದ 1.5 ತಿಂಗಳ ಅವರಿಗೆ ರಿಕವರಿ ಟೈಮ್ ಬೇಕಾಗುತ್ತೆ. ಮತ್ತು ಈ ಒಂದು ರಿಕವರಿ ಕಂಪ್ಲೀಟ್ ಆದ್ಮೇಲೆ ಅವರಿಗೆ NCAದಲ್ಲಿ ಒಂದು ರಿಹಾಬಿಲಿಟೇಷನ್ ಇರುತ್ತೆ, ಅದ್ರಗೋಸ್ಕರ ಸಾಕಷ್ಟು ಟೈಮ್ ಹಿಡಿತೆ ಗುರು ಫುಲ್ ಫಿಟ್ ಆಗೋದಕ್ಕೆ. ಇನ್ಸೈಡ್ ನ್ಯೂಸ್ ನ ಪ್ರಕಾರ ಸೂರ್ಯಕುಮಾರ್ ಯಾದವ್ ಬರೋಬ್ಬರಿ ಕಂಪ್ಲೀಟ್ ಆಗಿ ಏಪ್ರಿಲ್ ಮಂತ್ ಅನ್ನು ಕಂಪ್ಲೀಟ್ ಆಗಿ ಮಿಸ್ ಮಾಡ್ಕೋತಾರಂತೆ. ಅದ್ರಗೋಸ್ಕರ ಸೂರ್ಯ ಏಪ್ರಿಲ್ ಮಂತ್ ಅನ್ನು ಮಿಸ್ ಆದ್ರೆ ಹಾಫ್ ಆಫ್ ದ ಟೂರ್ನಮೆಂಟ್ ನ ಮಿಸ್ ಆದಂಗ ಆಗಿರುತ್ತೆ ಗುರು. ಅದೇ ರೀತಿಯಾಗಿ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ನಮ್ಮ BCCI ಇದ್ರು ಒಂದು ಬಿಗ್ ಗೈಡ್ಲೈನ್ಸ್ ನ ಕೊಡಬಹುದು ಸೂರ್ಯಗೆ. ಯಾಕೆಂದ್ರೆ ಬರುವಂತಹ ಮೆಗಾ ಬ್ಲಾಕ್ ಬಾಸ್ಟರ್ ಟೂರ್ನಮೆಂಟ್ T20 ವರ್ಲ್ಡ್ ಕಪ್ ಇದೆ. T20 ವರ್ಲ್ಡ್ ಕಪ್ ಮೇಲೆ ಟ್ರಂಪ್ ಪ್ಲೇಯರ್ ಸೂರ್ಯ. ಅದ್ರಗೋಸ್ಕರನೇ ಇಲ್ಲ ಗುರು, ನೀನು ಕಂಪ್ಲೀಟ್ ಆಗಿ IPL ನ ಮಿಸ್ ಮಾಡು, ಕಂಪ್ಲೀಟ್ ಆಗಿ ರೆಸ್ಟ್ ತಗೋ, ಬರೋಬ್ಬರಿ T20 ವರ್ಲ್ಡ್ ಕಪ್ ಗೆ ರೆಡಿ ಆಗು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಸೂರ್ಯಕುಮಾರ್ ಯಾದವ್ ಬರೋಬ್ಬರಿ ಎಂಟೈರ್ ಟೂರ್ನಮೆಂಟ್ ನಿಂದ ಮಿಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಗುರು. ನೋಡೋಣ ರಿಪೋರ್ಟ್ ಏನು ಬರುತ್ತೆ ಅಂತ ಹೇಳಿ. ಇಫ್ ಸಪೋಸ್ ಸೂರ್ಯಕುಮಾರ್ ಯಾದವ್ ಮಿಸ್ ಆದ್ರೆ ಡೆಫಿನೆಟ್ ಆಗಿ ಮುಂಬೈ ಇಂಡಿಯನ್ಸ್ ಗೆ ಒಂದು ಬಿಗ್ಗೆಸ್ಟ್ ಸೆಟ್ ಬ್ಯಾಕ್. ಯಾಕೆಂದ್ರೆ ಸೂರ್ಯ ಅವರು ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ಅನ್ನು ಟರ್ನ್ ಮಾಡುವಂತ ಪ್ಲೇಯರ್. ಅದ್ರಗೋಸ್ಕರ ಇಫ್ ಸಪೋಸ್ ಸೂರ್ಯ ಮಿಸ್ ಆದ್ರೆ ಸೂರ್ಯಗೆ ಪರ್ಫೆಕ್ಟ್ ಆಗಿ ರಿಪ್ಲೇಸ್ಮೆಂಟ್ ಮಾಡಿದ ಪ್ಲೇಯರ್ ಮುಂಬೈಯಲ್ಲಿ ಯಾರಿದ್ದಾರೆ? ನನ್ನ ಪ್ರಕಾರ ಸೂರ್ಯಗೆ ಪರ್ಫೆಕ್ಟ್ ಆಗಿ ರಿಪ್ಲೇಸ್ಮೆಂಟ್ ಮಾಡಿದ ಪ್ಲೇಯರ್ ಅದು ಡೆವಾಲ್ಡ್ ಬ್ರೇವಿಸ್ ಅವರು. ಸೂಪರ್ ಪ್ಲೇಯರ್, ನೋ ಡೌಟ್ ಕ್ವಾಲಿಟಿ ಪ್ಲೇಯರ್. ಅವರಿಗೆ ಚಾನ್ಸ್ ಸಿಕ್ಕಿಲ್ಲ, ಬಟ್ ಡೆಫಿನೆಟ್ ಆಗಿ ಇಫ್ ಸಪೋಸ್ ಸೂರ್ಯ ಮಿಸ್ ಆದ್ರೆ ಮಸ್ಟ್ ಅಂಡ್ ಶುಡ್ ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ ಎಲೆನಲ್ಲಿ ಮಸ್ಟ್ ಅಂಡ್ ಶುಡ್ ಟ್ರೈ ಮಾಡೇ ಮಾಡ್ತಾರೆ, ಇದು ಮಾತ್ರ ಶೋರ್ ಶಾಟ್. ನಿಮ್ಮ ಪ್ರಕಾರ ಡೆವಾಲ್ಡ್ ಬ್ರೇವಿಸ್ ಅವರು ಸೂರ್ಯಕುಮಾರ್ ಯಾದವ್ ಅವರಿಗೆ ಪರ್ಫೆಕ್ಟ್ ಆಗಿ ರಿಪ್ಲೇಸ್ಮೆಂಟ್ ಆಗ್ತಾರಾ? ಇಲ್ಲ ಗುರು, ಬೇರೆ ಪ್ಲೇಯರ್ ನ ಟ್ರೈ ಮಾಡ್ಬೇಕಂತೀರಾ? ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸೆಕೆಂಡ್ ಅಪ್ಡೇಟ್ CSK ಟೀಮ್ಗೆ ಇಲ್ಲಿ ಮಾತ್ರ ಸುರೇಶ್ ರೈನಾ ಅವರು ಧೋನಿ ಅವರಿಗೆ ಒಂದು ಬಿಗ್ ಅಡ್ವೈಸ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ನಿನ್ನೆ ಮ್ಯಾಚ್ ಅಲ್ಲಿ ಶಿವಮ್ ದುಬೆ ಅವರು ಅಗೇನೆಸ್ಟ್ ಅಫ್ಘಾನಿಸ್ತಾನ ವಿರುದ್ಧ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ವಿತ್ ಅ ಬಾಲ್ ಮತ್ತು ವಿತ್ ಅ ಬ್ಯಾಟ್ ದಿಂದ ಎಕ್ಸ್ಟ್ರಾ ಆರ್ಡಿನರಿ ಪರ್ಫಾರ್ಮೆನ್ಸ್ ಕೊಟ್ಟಿಸಿ ಮ್ಯಾನ್ ಆಫ್ ದ ಮ್ಯಾಚ್ ಪಡೆದುಕೊಂಡಿದ್ದಾರೆ. ಸುರೇಶ್ ರೈನಾ ಅವರು ಆಫ್ಟರ್ ದಿ ಮ್ಯಾಚ್ ಆದ್ಮೇಲೆ ಅವ್ರು ಹೇಳ್ತಾ ಇದ್ದಾರೆ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ, ಶಿವಮ್ ದುಬೆ ಅವರಿಗೆ ಬರುವಂತಹ IPL 2024 ಅಲ್ಲಿ 3 ಓವರ್ ಬಾಲಿಂಗ್ ಹಾಕಕ್ಕೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಶಿವಮ್ ದುಬೆ ಸಹ ಸಾಥ್ ಕೊಟ್ಟಿದ್ದಾರೆ. ಧೋನಿ ಅವರೇ ಇಲ್ಲಿ ಸುರೇಶ್ ರೈನಾ ಅವರ ಮಾತನ್ನು ಕೇಳಿ ಅಂತ ಹೇಳ್ತಾ ಇದ್ದಾರೆ. CSK ಫ್ಯಾನ್ಸ್, ನಿಮ್ಮ ಪ್ರಕಾರ ಶಿವಮ್ ದುಬೆ ಅವರಿಗೆ ಬರುವಂತಹ IPL 2024 ಅಲ್ಲಿ 3 ಓವರ್ ಬಾಲಿಂಗ್ ಹಾಕಕ್ಕೆ, ಪ್ರತಿ ಮ್ಯಾಚ್ ಅಲ್ಲಿ 3 ಓವರ್ ಬಾಲಿಂಗ್ ಹಾಕಕ್ಕೆ ಕೊಡ್ಬೇಕಾ ಅಥವಾ ಬೇಡ ಅಂತೀರಾ? ಕಾಮೆಂಟ್ ಮಾಡಿ. ಥರ್ಡ್ ಅಪ್ಡೇಟ್ ಇಮ್ರಾನ್ ತಾಹಿರ್ ಅವರು ಚಹಲ್ ಬಗ್ಗೆ ಒಂದು ಬಿಗ್ ಸ್ಟೇಟ್ಮೆಂಟ್. ಏನಪ್ಪಾ ಅಂದ್ರೆ ಚಹಲ್ ಈಗಲೂ ಒನ್ ಆಫ್ ದಿ ಬೆಸ್ಟ್ ಸ್ಪಿನ್ನರ್ ಇನ್ ದ ವರ್ಲ್ಡ್. ಅವರು ಚಾನ್ಸ್ಗೋಸ್ಕರ ಕಾಯಬೇಕಷ್ಟೇ. ಬರುವಂತಹ IPL 2024 ಅಲ್ಲಿ ಒಂದು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಎಸ್, ಈ ಒಂದು ಸ್ಟೇಟ್ಮೆಂಟ್ ಗೆ ನಾನು ಸಹ ಅಗ್ರಿ ಮಾಡ್ತೀನಿ. ಯಾಕೆಂದ್ರೆ ಚಹಲ್ ಅವರು ಒನ್ ಆಫ್ ದಿ ಬೆಸ್ಟ್ ಸ್ಪಿನ್ನರ್. ಅವರ ಪ್ಲೇಸ್ಗೆ ಇಲ್ಲಿ ರವಿ ಬಿಷ್ನಾಯ್ ಮತ್ತು ಕುಲ್ದೀಪ್ ಯಾದವ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಅದ್ರಗೋಸ್ಕರ ನೋಡಬೇಕು ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಬರುವಂತಹ IPL 2024 ಅಲ್ಲಿ ಒಂದು ಎಕ್ಸ್ಟ್ರಾ ಆರ್ಡಿನರಿ ಪರ್ಫಾರ್ಮೆನ್ಸ್ ಕೊಟ್ರೆ ಡೆಫಿನೆಟ್ ಆಗಿ T20 ವರ್ಲ್ಡ್ ಕಪ್ ಗೆ ಇವರು ಫಿಕ್ಸ್ ಆಗ್ತಾರೆ. ನಿಮ್ಮ ಪ್ರಕಾರ ಏನು ಇವರು ಚಹಲ್ ಅವರು ಬರುವಂತಹ T20 ವರ್ಲ್ಡ್ ಕಪ್ ಗೆ ಸ್ಕ್ವಾಡ್ ಅಲ್ಲಿ ಇರ್ತಾರಾ ಅಥವಾ ಇಲ್ಲ ಅಂತೇಳಿ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಫೋರ್ತ್ ಅಪ್ಡೇಟ್ RCB ಫ್ಯಾನ್ಸ್ ಗೆ ಒಂದು ಗುಡ್ ನ್ಯೂಸ್ ಗುರು. ಬರುವಂತಹ IPL 2024 ಅಲ್ಲಿ RCB ಟೀಮ್ ಪ್ರಾಕ್ಟೀಸ್ ಕ್ಯಾಂಪ್ ಯಾವಾಗ ಶುರು ಮಾಡ್ತಾರೆ ಅಂತ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಈಗ ಆಲ್ರೆಡಿ ಕೆಲವೊಂದು ಪ್ಲೇಯರ್ ತಮ್ಮ ಮನೆಯಲ್ಲಿ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡಿದರೆ IPL ಹಂಗಾಮ ಶುರು ಆಗಿದೆ. ಬಟ್ ಅಫಿಷಿಯಲ್ ಆಗಿ ಯಾವಾಗ ಟ್ರೈನಿಂಗ್ ಕ್ಯಾಂಪ್ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ಅದು ಮಾರ್ಚ್ ಫಸ್ಟ್ ವೀಕ್ ಗೆ ಟ್ರೈನಿಂಗ್ ಕ್ಯಾಂಪ್ ಶುರು ಆಗಲಿದೆ. ಹೆಡ್ ಕೋಚ್ ಆ ಒಂದು ಟೈಮ್ ಅಲ್ಲಿ ಬರಲಿದ್ದಾರೆ. ಮತ್ತು ಇಲ್ಲಿ ವಿರಾಟ್ ಕೊಹ್ಲಿ ಬಗ್ಗೆ ಹೇಳ್ಬೇಕಾದ್ರೆ ವಿರಾಟ್ ಕೊಹ್ಲಿ ಅವರು ಮಾರ್ಚ್ 11ಕ್ಕೆ ಆ ಒಂದು ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸೀರೀಸ್ ಕಂಪ್ಲೀಟ್ ಆಗ್ತವೆ. ಆ ಒಂದು ಕಂಪ್ಲೀಟ್ ಆದ್ಮೇಲೆ 12 ಅಥವಾ 13 ಅಥವಾ 14 ಈ ಒಂದು ಡೇಟ್ ಒಳಗೆ RCB ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ ಗುರು. ಒಂದು ಬಿಗ್ ಅಪ್ಡೇಟ್. ಈ ಒಂದು ಅಪ್ಡೇಟ್ ಗೆ ಪ್ರತಿಯೊಬ್ಬ RCB ಫ್ಯಾನ್ಸ್
ಲೈಕ್ ಮಾಡಲೇಬೇಕು ವಿಡಿಯೋ. ಸೊ ನೆಕ್ಸ್ಟ್ WPL ಬಗ್ಗೆ ಒಂದು ಫೈನಲ್ ಅಪ್ಡೇಟ್ ಏನಪ್ಪ ಅಂದ್ರೆ WPL ಸ್ಟಾರ್ಟ್ ಆಗೋದು ಫೆಬ್ರವರಿ 22ಕ್ಕೆ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗೋದು ಮಾರ್ಚ್ 17ಕ್ಕೆ. ಈ ಒಂದು ಟೂರ್ನಮೆಂಟ್ ಲೀಗ್ ಮ್ಯಾಚ್ ಎಲ್ಲ ನಮ್ಮ ಬೆಂಗಳೂರಲ್ಲಿ ನಡೆಯುತ್ತೆ ಮತ್ತು ಪ್ಲೇ ಆಫ್ ಫೈನಲ್ ಮ್ಯಾಚ್ ಅದು ಮುಂಬೈಲಿ ನಡೆಯುತ್ತೆ ಗುರು. ಇದು WPL ಬಗ್ಗೆ ಅಪ್ಡೇಟ್. WPL ಮಾರ್ಚ್ 17ಕ್ಕೆ ಎಂಡ್ ಆಗುತ್ತೆ ಮತ್ತು ಮಾರ್ಚ್ 27ಕ್ಕೆ ನಮ್ಮ ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ IPL ಸ್ಟಾರ್ಟ್ ಆಗುತ್ತೆ. ಸೊ ಇದು ಗುರು ಅಪ್ಡೇಟ್. ಈ ಒಂದು ಅಪ್ಡೇಟ್ ಎಷ್ಟಾದ್ರೆ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.